ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಳ್ವಾಸ್ ಪದವಿ ಪತ್ರಿಕೋದ್ಯಮ ಪ್ರಸ್ತುತಪಡಿಸುತ್ತಿರುವ ಅನ್ವೇಷಣೆ. ಇದು ಹೊಸತನದ ಹುಡುಕಾಟ. ಭಾರತದ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯವನ್ನು ರಂಗನಾಥನಿಗೆ ಸಮರ್ಪಿಸಲಾಗಿದೆ. ಕಾವೇರಿ ನದಿ ತೀರದಲ್ಲಿರುವ ಈ ಮಹಾನ್ ದೇವಾಲಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನೆಲೆಗೊಂಡಿದೆ. ಇದನ್ನು ದಕ್ಷಿಣ ಭಾರತದ 5 ಪ್ರಮುಖ ರಂಗಕ್ಷೇತ್ರಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಇದಷ್ಟೇ ಅಲ್ಲದೆ ಈ ದೇವಾಲಯ ದ್ರಾವಿಡ ಆರ್ಕಿಟೆಕ್ಟ್ನ ಅತ್ಯುತ್ತಮ ಉದಾಹರಣೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯವನ್ನು ಮೊದಲಾಗಿ ಗಂಗರು ಆಳ್ವಿಕೆ ನಡೆಸಿದ ಕಾಲದಲ್ಲಿ ನಿರ್ಮಿಸಲಾಯಿತು. ಆದರೆ ಸುಮಾರು 9ನೇ ಶತಮಾನದಲ್ಲಿ ಚೋಳ ಮತ್ತು ಹೊಯ್ಸಳರು ಈ ದೇವಾಲಯದ ಅಭಿವೃದ್ಧಿಗೆ ಸಹಾಯ ಮಾಡಿದರು. 13ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸರ್ಪಣ್ಣ ನಾಯಕರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರ ಆಶ್ರಯದಲ್ಲಿ ದೇವಾಲಯವು ಆಧುನಿಕ ರೂಪವನ್ನು ಪಡೆಯಿತು. ವಿಶೇಷವಾಗಿ ವೈಷ್ಣವ ಸಮಾಜದಲ್ಲಿ ಈ ದೇವಸ್ಥಾನವು ಒಂದು ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿನ ಮುಖ್ಯ ತೀರ್ಥೋತ್ಸವವು ವರ್ಷವಿಡೀ ನಡೆಯುತ್ತದೆ. ರಾಮನವಮಿ, ವೈಕುಂಠ ಏಕಾದಶಿ ಮತ್ತು ಬ್ರಹ್ಮೋತ್ಸವ ಹಬ್ಬಗಳನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿರುವ ಪ್ರಮುಖ 4 ರಂಗಕ್ಷೇತ್ರಗಳಲ್ಲೂ ಈ ದೇವಾಲಯವು ಪ್ರಮುಖವಾದದ್ದು. ಏಕೆಂದರೆ ಪ್ರಪಂಚದಲ್ಲೇ ಎಷ್ಟು ವಿಷ್ಣು ದೇವಸ್ಥಾನಗಳಿದೆಯೋ ಎಲ್ಲೂ ಕಾವೇರಿ ಮಾತಾ ನೋಡಲಿಕ್ಕೆ ಸಾಧ್ಯ. ಕಾವೇರಿ ದೇವಿ ಇದೊಂದೇ ಕಡೆ. ಹೌದು ವೀಕ್ಷಕರೇ, ಇದೇ ಇಲ್ಲಿನ ವಿಶೇಷತೆ. ಪ್ರಪಂಚದಲ್ಲೇ ಎಲ್ಲೂ ಕಾಣಲಾಗದ ಕಾವೇರಿ ದೇವಿಯು ಇಲ್ಲಿ ವಿಷ್ಣುವಿನ ಕಾಲಡಿಯಲ್ಲಿ ಕುಳಿತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದ ಕುರಿತು ವಿವರಿಸುವ ವಿಶೇಷ ಸಂಚಿಕೆ. ಇಂತಹ ಹಲವು ವಿಭಿನ್ನ ಹಾಗೂ ವಿಶೇಷ ಸಂಚಿಕೆಗಳ ಜೊತೆಗೆ ನಿಮ್ಮ ಮುಂದೆ ಇರ್ತೇವೆ. ನೋಡ್ತಾ ಇರಿ ಆಳ್ವಾಸ್ ಪದವಿ ಪತ್ರಿಕೋದ್ಯಮ ಪ್ರಸ್ತುತಪಡಿಸುತ್ತಿರುವ ಅನ್ವೇಷಣೆ.